ರೀತಿಯಾಗಿ ಹೇಳ್ತದೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಸ್ವಲ್ಪ ಹೊತ್ತು ನಾವು ಯೋಚಿಸಿ ನೋಡೋಣ. ಹಣದ ಆಸೆ ಇರಬೇಕು, ಆದರೆ ಅತಿ ಆಸೆ ಇರಬಾರ್ದು. ಅತಿ ಆಸೆ ನಮ್ಮನ್ನು ಗುಂಡಿಗೆ ತಳ್ಳುವಂಥದ್ದಾಗಿದೆ. ಅತಿ ಆಸೆ ನಮ್ಮನ್ನು ಪಾಪಕ್ಕೆ ಸಿಲುಕಿಸುವಂಥದ್ದಾಗಿದೆ. ಅತಿ ಆಸೆ ಜನರನ್ನು ಕೊಲೆಗೈಯುವಂಥದ್ದಾಗಿದೆ. ಅತಿ ಆಸೆ ಜಾರತ್ವಕ್ಕೆ ಇಳಿಸುವಂಥದ್ದಾಗಿದೆ. ಅತಿ ಆಸೆ ಮನೆಗಳನ್ನು ದರೋಡೆ ಮಾಡುವಂಥದ್ದಾಗಿದೆ, ಬ್ಯಾಂಕ್ಗಳನ್ನು ದರೋಡೆ ಮಾಡುವಂಥದ್ದಾಗಿದೆ. ನಮಗೆಷ್ಟಾದರೂ ನಮಗೆ ತೃಪ್ತಿ ಇಲ್ಲ, ಸಾಕಾಗುವುದಿಲ್ಲ, ಇನ್ನೂ ಬೇಕು. ಯಾವ ರೀತಿಯಿಂದ ಭೂಮಿ ಮೇಲೆ ಎಷ್ಟು ಮಳೆ ಬಂದರೂ ಭೂಮಿಗೆ ನೀರಿನ ತೃಪ್ತಿ ಇರುವುದಿಲ್ಲೋ ಅದೇ ರೀತಿಯಾಗಿ ಮನುಷ್ಯನಿಗೆ ಹಣ ಎಂದ ತಕ್ಷಣ ಅವನಿಗೆ ತೃಪ್ತಿ ಇರುವುದಿಲ್ಲ. ಇದ್ರೂ ಇನ್ನೂ ಬೇಕು ಎನ್ನುವಂಥ ಅತೀ ಆಸೆಯಿಂದ ಮನುಷ್ಯನು ಈ ಲೋಕದಲ್ಲಿ ಪಾಪದಲ್ಲಿ ಬಿದ್ದು ದೇವರಿಂದ ದೂರವಾಗುವವನಾಗಿದ್ದಾನೆ. ಆದುದರಿಂದ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎನ್ನುವಂಥ ಒಂದು ಸತ್ಯವನ್ನು ನಾವು ತಿಳಿದುಕೊಳ್ಳುವಾಗ ಲಂಚ ಕೂಡ ಅದರಲ್ಲಿ ಬರ್ತದೆ. ನಿಜವಾಗಿಯೂ ಲಂಚ ಎಷ್ಟು ಭಯಂಕರವಾದ ಪಾಪ ಎನ್ನುವಂಥದ್ದು ನಾವು ನೋಡುವಾಗ, ಲಂಚವು ಮನುಷ್ಯನನ್ನು ಬುದ್ಧಿಹೀನನನ್ನಾಗಿ ಮಾಡುವಂಥದ್ದಾಗಿದೆ, ಮನುಷ್ಯನನ್ನು ಕುರುಡನನ್ನಾಗಿ ಮಾಡುವಂಥದ್ದಾಗಿದೆ, ಮನುಷ್ಯನನ್ನು ಸುಳ್ಳುಗಾರನನ್ನಾಗಿ ಮಾಡುವಂಥದ್ದಾಗಿದೆ. ಇನ್ನೊಬ್ಬರ ಹಣವನ್ನು ದೋಚಿಕೊಂಡು ಅವರು ಎಷ್ಟು ನೋವಿನಿಂದ ಕಳಕಳಿಯಿಂದ ಹಣ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಆ ಲಂಚ ತೆಗೆದುಕೊಳ್ಳುವವರು ಅದರಿಂದ ಎಷ್ಟು ಭಯಂಕರವಾದ ಪಾಪಕ್ಕೆ ಗುರಿಯಾಗ್ತಾರೆ ಅಂತಂದರೆ ಅವರ ಬುದ್ಧಿಯೂ ಕೂಡ ಅಲ್ಲಿ ಕುರುಡಾಗಿ ಬಿಡುತ್ತದೆ ಎನ್ನುವಂಥದ್ದು ವಿಮೋಚನೆ ಕಾಂಡ 25ನೇ ಅಧ್ಯಾಯ 23ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಲಂಚವು ತೆಗೆದುಕೊಂಡು ನಿರಪರಾಧಿಯನ್ನು ಅನ್ಯಾಯವಾಗಿ ಮಾತಾಡುವಂಥದ್ದು. ಲಂಚವು ನಿರಪರಾಧಿಗಳ ನ್ಯಾಯವನ್ನು ಕೆಡಿಸುತ್ತದೆ ಎನ್ನುವಂಥದ್ದು ನಾವು ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ನಿರಪರಾಧಿಗಳ ಹತ್ತಿರ ನಿರಪರಾಧಿಗಳು ನ್ಯಾಯಕ್ಕಾಗಿ ಬಂದಾಗ ಅಪರಾಧಿಗಳ ಹತ್ತಿರ ನಾವು ದುಡ್ಡು ತೆಗೆದುಕೊಂಡು ನಿರಪರಾಧಿಗಳಿಗೆ ಅನ್ಯಾಯವಾದ ನ್ಯಾಯವನ್ನು ಒದಗಿಸಿಕೊಡುವಾಗ ಎಷ್ಟು ಭಯಂಕರವಾದ ಪರಿಸ್ಥಿತಿ. ಆ ನಿರಪರಾಧಿಗಳು ಎಷ್ಟು ನೋವನ್ನು ಅನುಭವಿಸ್ತಾರೆ, ಎಷ್ಟು ನೊಂದುಕೊಳ್ತಾರೆ, ಎಷ್ಟು ಕಣ್ಣೀರಿಡ್ತಾರೆ, ಎಷ್ಟು ಗೋಳಾಡ್ತಾರೆ. ಅವರ ಶಾಪ ಹತ್ತುವಂಥದ್ದಾಗಿದೆ. ಆದ್ದರಿಂದ